ಕರೀಲಾರದೆ ಬರವನಿಗೆ, ಬರಿಗಾಲಿಲೆ ನಡೆಯವನಿಗೆ, ಬರೀಲಾರ್ದ ಓದವನಿಗೆ ಏನ್ ಮಾಡ್ಬೇಕು? ಅವನಂಗ ಡೇಂಜರ್ ಮಾತಾಡದವ ಹಿಂದೂ ಇಲ್ಲ ಮುಂದೂ ಇಲ್ಲ. ಯಾವನಿಗೆ ಅನ್ಸಲಿಲ್ಲ ಪುಣ್ಯಾತ್ಮ. ಬಸವಣ್ಣವ್ರ ವಚನ ಅಂದ್ರೆ ಮಲ್ಲಿಗೆ ಹೂ ಇದ್ದಂಗ, ಅವನು ಅಂದ್ರ ನರಗಲ್ಲಿ ನೀಟಿದ್ದಂಗ. ಅವ ಮಗಿ ಮಾಡ್ಕೊಂಡ ನೀವು ಮಾಡ್ಕೊಂಡ್ರಿ, ಅವ ಹೆಣತಿ ಹ್ಯಾಂಗ ಮಾಡ್ಕೊಂಡ್ ಹೇಳೇನು ಸ್ವಲ್ಪ ನೀವು ಅದು ಹೇಳ್ತಾರ ನೋಡ್ತಾರೆ ಉಬ್ಬುತ್ತಾವ ಮೈಗಳೆಲ್ಲ. ಮದುವೆ ಆಗುವ ಇಚ್ಛಾ ಇದ್ದಿತ್ತಿಲ್ರಿ ಅವನಿಗೆ. ಶಿವಯೋಗ ಸಾಧನ ಮಾಡ್ಬೇಕಂತ ಇಚ್ಛಾ ಇತ್ತು. ಅಮ್ಮ ತನ್ನ ಕರುಳಿನ ಸಂಬಂಧದ ಒಂದು ಹೆಣ್ಣನ್ನ ನಿಶ್ಚಯ ಮಾಡಿದ್ರಿ. ಇವ್ರ ಊರು ಹೊಸಪೇಟೆ ಕಡೆ ಬರುತ್ತದೆ. ಅಷ್ಟು ಹೇಳ ಟೈಮ್ ಇಲ್ಲ. ಅವ್ರಂದ್ರೆ ನೀ ಮದುವೆ ಮಾಡ್ತೀಯಮ್ಮ, ಪರವಾಗಿಲ್ಲ, ನಾ ಮಾಡ್ಕೊಳ್ಳಕ್ಕಿನ್ನು ಪರೀಕ್ಷೆ ಮಾಡವ. ನನ್ನ ಪರೀಕ್ಷೆದೊಳಗಕ್ಕೆ ಪಾಸ್ ಆದ್ಲು ಅಂದ್ರೆ ನಾನು ಮಾಡ್ಕೋತೀನಿ ಅಂತ ಹೇಳ್ದ. ನೋಡಕ್ ಹೋದ್ರು, ಸಕ್ರಿ ಇಟ್ರು, ನೋಡಿದ್ರು, ಒಬ್ರಿಗೊಬ್ರೆಲ್ಲ ಪಸಂದ ಆತು. ಆ ಬಳಿಕ ಅವ್ರ ಬೀಗ್ರೇನಂದ್ರು, ಸ್ವಲ್ಪ ಪ್ರಸಾದ ಮಾಡಿ ಹೋಗ್ರಿ ಅಂತಂದ್ರು. ಅವಾಗ ಚೌಡಯ್ಯನವ್ರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ಗಿದ್ದನಕ್ಕಿ ಒಳಗೆ ಒಂದು ಗಿದ್ದನ ಉಸುಕು ಕೂಡಿಸಿಕೊಟ್ಟ. ಇದರಲ್ಲಿ ಅನ್ನ ಮಾಡಿ ಕೊಡ್ಬೇಕಂತ ಮಾಡ್ಕೊಳಕ್ಕೆ ಹೇಳ್ದ. ಅನ್ನ ಮಾಡಿ ಕೊಡ್ಬೇಕಂತ. ಅದು ಹೆಂಗ್ ಮಾಡ್ಬೇಕಂದ್ರೆ ಕಟ್ಟಿಗೆ ಹಚ್ಚುವುದಿಲ್ಲ, ಒಲಿಗೆ ಕಟ್ಟಿಗೆ ಹಚ್ಚುವುದಿಲ್ಲ. ನಾನು ಉಸುಕ ಅಕ್ಕಿ ಎರಡು ಕೂಡಿಸಿ ಕೊಟ್ಟಿದ್ದನ್ನು ಮರಕ್ಕೆ ಹಾಕಿ ಕೇರುವುದಿಲ್ಲ, ಆದ್ರೆ ಅನ್ನ ಮಾಡಿ ಕೊಡ್ಬೇಕು. ಕಟ್ಟಿಗೆದ ಒಲಿ ಒತ್ಸೋದಿಲ್ಲ ಅಂತ ಹಿಂಗೆ ಹೇಳಿಬಿಟ್ಟ. ಆಕೆನು ಪುಣ್ಯಾತ್ಮಗಳು ಸದ್ಗುರುಗಳ ಸನ್ನಿಧಾನಿತೆಗೆ ಗುರು ಸಂಸ್ಕಾರ ಇತ್ತು. ಆಯ್ತು ಸ್ವಾಮಿ ಕೊಡಿ ಅಂತ ತಗೊಂಡ್ಲ. ಆಕೆ ದೇವಿಯಲ್ಲಿ ವಿಚಾರ ಮಾಡದ್ದು. ಕಟ್ಟಿಗೆಯರ ಒಡೆದದ್ದು ಹಚ್ಚಬೇಡ ಅಂತಾನೆ, ಕಡ್ದದ್ದು ಕಟ್ಟಿಗೆ ಹಚ್ಚಬೇಡ ಅಂತಾನೆ. ಇದನ್ನ ಅಕ್ಕಿ ಮತ್ತು ಉಸ್ಕ ಬೇರ್ಪಡ ಆಗ್ಬಾರ್ದು, ಒಂದಕ್ಕೊಂದು ಕಡೆಕ್ ಆಗ್ಬಾರ್ದು, ಹಂಗ್ ಕುದಿಸ್ಕೊಡು ಅಂತ ನಂದು ಒಳಕ ಆಕೆ ಏನ್ ಮಾಡಿದ್ರು ಗೊತ್ತೇನ್ರಿ? ಕಬ್ಬಿನ ಹಿಪ್ಪಿ ತಗೊಂಡ್ರು. ಕಬ್ಬಿನೆಲ್ಲ ರಸ ಹಿಂಡದ ಬಳ ಕುಳಿತದಲ್ಲ, ಅದಕ್ಕೆ ಏನಂತೀರಿ? ಸಪ್ಪಿಯ ಹಾ ಇರ್ಲಿ, ಇರ್ಲಿ, ಒಟ್ಟು ಅದನ್ನ ತಗೊಂಡ್ಳು. ಅದೇನ್ ಮಾಡಿದ್ಲಕ್ಕಿ? ಆ ಕಬ್ಬಿನ ರಸವೇ ಅನ್ನ ಮಾಡುವಂತ ಗಡಿಗೆಯೊಳಗೆ ರಸ ತುಂಬಿದ್ರು. ನೀರ್ ಹಾಕ್ಲಾರ್ದೆ ಅನ್ನ ಮಾಡಿ ಕೊಡುವಂತಿದ್ ನಾವು ಪುಣ್ಯಾತ್ಮ. ರಸ ಅದ್ರೊಳಗೆ ಹಿಂಡದ್ಲು. ಏನಾತು ಗೊತ್ತೇನ್ರಿ? ಕೆಳಗ ಅದ ಹಿಪ್ಪಿನ ಹೊಚ್ಚಿದ್ಲು. ಬೆಂಕಿ ಹತ್ತು, ಉಷ್ಕಿನಾಗ ಅಕ್ಕಿ ಕುದ್ಯಾಕತ್ತು. ಮರ ಹಚ್ಚಲಾರದನ್ನ ಉಸುಕಿನೊಳಗ ಬೆರೆತಿರ್ತಕ್ಕಂಥ ಅಕ್ಕಿ ಕಾಳುಗಳು ಹಗುರ ಎದ್ದು ಮ್ಯಾಲ ಬಂದು ಸುಂದರ ಅನ್ನ ಐತ್ರಿ. ಅವಾಗ ತಂದು ಎಲಿ ಹಚ್ಚಿ ಅದರಲ್ಲಿ ಬಳಸ್ತಾ ಇದ್ದಾಳ. ಕೇಳಿದ, ನಿನಗೆ ನೀರು ಹಾಕ್ಬೇಡಂದೀನಿ, ಮರ ತಗೊಂಡು ಕೇರ್ಬೇಡಂದೀನಿ, ಕಟ್ಟಿಗೆ ತಗೊಂಡು ಒಲಿಗೆ ಹಚ್ಚಿಬಿಡಿನಿ, ಹೆಂಗ ಮಾಡದಿ ಅಂದಾಗ ಹೇಳಿದ್ಲಂತ, ಸ್ವಾಮಿ ಕಬ್ಬಿನ ರಸದ ಹಿಪ್ಪಿಯ ಸಾಯದಿಂದ ಈ ಅನ್ನ ಮಾಡಿದಂತ ಕೂಡಲೇ ನಿಜಕ್ಕೂ ನನ್ನ ಜ್ಞಾನಕ್ಕೆ ನೀನು ಹೆಂಡತಿ ಅಂತ ಅವಾಗ ಆಕಿನ ಸ್ವೀಕಾರ ಮಾಡ್ದ. ನಿಮ್ಮನ್ನು ಮಾಡ್ಕೊಳ್ಳಿಲ್ಲ, 20 ಮೊಬೈಲ್ ಕೆಲಸ ಮಾಡಿ ನೀವು. ಆ ಬಳಿಕ ಇನ್ನ ಅವಪ್ಪ ಹೇಳಾರ್ದನ್ನ ಹೋಗಿ 6 ತಿಂಗಳು ಅವ್ರ ಮನೆಗೆ ಕೂತೀರಿ ನೀವು. ಏನ್ ಮಾಡೋದು? ಹಂಗ ಹಿಂಗಾಗರದಾಗ ನಮ್ಮಲ್ಲಿ ಹುಡುಗೊಬ್ಬ ಊರ್ಲಾಕೊಂಡು ಸತ್ಕೊಂಡ. ಇದ್ರ ಕಾಲಾಗಿರಿ ಹೆಂಡತಿ ಕಾಲಾಗನ ಹೆಂಗ್ ಸತ್ಕೊಂಡ ಅಂದ್ರೆ, ಆಕೆ ಮೆಡಿಕಲ್ ಓದ್ತಿದ್ಲು, ಇವ ದೊಡ್ಡ ಶ್ರೀಮಂತ. ಏನ್ ಮಾಡೋದು? ಆಕಿ ತನ್ನ ಅಭ್ಯಾಸಕ್ಕಾಗಿ ಒಬ್ಬ ಹುಡುಗನ ಜೊತೆಯಲ್ಲಿ ಮಾತಾಡ್ಕತ್ ನಿಂತ್ಕೊಂಡಿದ್ರಂತೆ. ಇವ ದೂರ್ಲಿ ನೋಡಿದ ಕೂಡಲೇನೆ ಮನುಷ್ಯಗ ಸ್ವಾಭಾವಿಕವಾಗಿ ಸಂಶಯನ ಬಂದ್ಬಿಡ್ತೈತಿ. ಏನ್ ಬರ್ತದೆ? ಒಬ್ಬ ಹೆಣ್ಣು ಒಂದು ಗಂಡಿನ ಜೊತೆ ನಿಂತಿದ್ಲು ಅಂದ್ರೆ ಅವ್ರದ್ದು ಏನಾರ ಸಂಬಂಧ ಇದ್ದಿರ್ಬೇಕು ಅಂತ ಭಾವನೆ ಬರ್ತದೆ. ಇದು ಮೂರ್ಖತನ, ತಪ್ಪು.
ಯಾವ ಕಾರಣಕ್ಕಾಗಿದೆ ಅನ್ನೋದು ಮೊದಲದನ್ನ ಜ್ಞಾನ ಚಕ್ಷುವಿನಿಂದ ಪ್ರತ್ಯಕ್ಷ ಪ್ರಮಾಣ ನೋಡಿದಾಗ ಮಾತ್ರ ಅನ್ಬೇಕೇ ವಿನಃ ಸಣ್ಣ ಪುಟ್ಟಕ್ಕೆಲ್ಲ ಅದಕ್ಕೆ ಹೋಲಿಸಬಾರ್ದು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಪರಿಣಾಮ ಏನಾಗುತ್ತದೆ ಅದರಿಂದ. ಅದು ನೋಡಿದವ ನೋಡಿ ಆಕಿ ಮನೆಗೆ ಬಂದ್ಳು, ಫೋನ್ ಹಚ್ಚ, ಹಲೋ ಹಲೋ ಹೇಳಿ, ಅದೇ ನಾನೇ ಇದ್ದೀನಿ ಹೇಳಿ ಅನ್ಲಿ, ಇನ್ಮೇಲೆ ನಿನ್ನ ನಾನು ಮದುವೆ ಆಗಲ್ಲ ಅಂದ. ಮೊದಲು ನಿಶ್ಚಯ ಆಗಿತ್ರಿ, ಮದುವೆ ಆಗಲ್ಲ. ಕಾರಣ ಕೇಳಿದ್ಲಿ, ಏನಿಲ್ಲ ನೀನು ಕಾಲೇಜ್ ಹುಡುಗನ ಜೊತೆಯಲ್ಲಿ ಮಾತಾಡ್ತಾ ಇದ್ದೀಯಲ್ಲ, ಅದಕ್ಕೆ ನನ್ನ ಬಿಟ್ಟಿದ್ದು ನೀನು ಅವನು ಪ್ರೀತಿಸ್ತಾ ಇದ್ದೀ ಅಂಥೇಳಿ ನಾನು ಲಗ್ನ ಆಗೋದಿಲ್ಲ. ಯಾಕೆ ಅಂದ್ಲು, ನೋಡ್ರಿ ನಮ್ಮ ತಾಯಿ ತಂದೆ ಪಾದ ಬಡ್ದು ಹೇಳ್ತೀನಿ, ಒಂದನೇದು. ಎರಡನೇದು ನಮ್ಮ ಮನೆ ದೇವರ ಕುಲದೈವ ಅವ್ರನ್ನ ಹೇಳ್ತೀನಿ, ಬೇಡ ನೀವು ಯಾವ ರೀತಿಯಾಗಿ ಯಾವ ಗುಡಿಗೆ ಹೋಗು ಅಂತೀರೋ, ಏನು ಎಣ್ಣೆಗಿನ ದುಡ್ಡು ತೆಗಿ ಅಂತೀರೋ, ಏನಂತೀರಿ ಹೇಳ್ರಿ, ಅದನ್ನ ಮಾಡ್ತೀರಿ. ಮತ್ತು ಅದಕ್ಕೂ ನೀವು ಒಪ್ಪಲಿಲ್ಲ ಅಂದ್ರೆ ಅದು ನಿಮ್ಮ ಇಚ್ಛೆ ಅನ್ಲಿ, ಇದಕ್ಕೂ ಒಪ್ಪಲಿಲ್ಲ ಅಂದ್ರೆ ನಿಮ್ಮ ಇಚ್ಛೆ ಅಂದ್ಲು. ಅವ ಇಲ್ಲ ಅದ್ರ ತಲೆಯಾಗ ಅವ್ರಿಗೆ ಮುಡಿತಲ್ರಿ, ಮತ್ತೇನ್ ಮಾಡ್ತಾನೆ, ಮ್ಯಾಗ ಮಾಡ್ಯಾದ ಹೋಗಿ ಅದು ಇದು ಇರ್ತದಲ್ಲ ಪಲ್ಕ, ಅದಕ್ಕೆ ಹಗ್ಗ ಹಾಕೊಂಡು ಸತ್ತು ಹೋಗ್ಬಿಟ್ಟ. ಆಕೆಗೆ MD ಡಾಕ್ಟರ್ ಆಗಿ ಹೇಳ, MD ಡಾಕ್ಟರ್ ಆಗಿ ಹೇಳ, ಇನ್ನೊಬ್ಬ ಗಂಡನನ್ನೇ ಚೆನ್ನಾಗಿ ಆರಿಸ್ಕೊಂಡು ಅವನು ಕೂಡ ಡಾಕ್ಟರ್ನೇ, ಇಬ್ರು ಕೂಡಿ ಚೆನ್ನಾಗಿ ಸಂಸಾರ ಮಾಡ್ತಾರೆ. ಇದ್ರ ಬಾಯಾಗ ಮಾಡಿ ಬಿದ್ದು ಹೋಯ್ತು. ಹೇಳೋ ತಾತ್ಪರ್ಯ ಏನಂದ್ರೆ ಮನುಷ್ಯ ಯಾವಾಗಲೂ ಕೂಡ ನಿರ್ಣಯ ತಗೋಬೇಕು, ಯೋಗ್ಯ ಇರಬೇಕು, ಯೋಗ್ಯ ಇರ್ಬೇಕು. ದೇವಿ ಜೊತೆ ಯುದ್ಧ ಮಾಡ್ತಿದ್ದಲ್ಲ, ಆ ರಣಭೂಮಿಗನ ತನ್ನ ನಾಲಿಗೆಯನ್ನ ಚಾಚಿದ್ಲು. ಎಷ್ಟು ಮಂದಿ ರಾಕ್ಷಸರಿದ್ರೆ ಅವರೆಲ್ಲ ಆಕಿ ನಾಲಿಗೆ ಮೇಲನ ಓಡಾಡ್ತಾ ಇದ್ರು, ಯುದ್ಧ ಮಾಡ್ತಾ ಇದ್ರು. ಒಂದ ಹನಿ ಈ ಮಣ್ಣಿಗೆ ಮುಟ್ಲಾರ್ದಂಗ ರಕ್ಷಣೆ ಮಾಡಿದ್ರು. ಎಂದಕ್ಕೊಮ್ಮೆ ಹಿಂಗೆ ಪಾರ್ವತಿ ಶಿವನ ಮಾತ ಮೀರಿ ಅಪ್ಪನ ಯಜ್ಞ ಕಾರ್ಯಕ್ಕೆ ಹೊಂಟಳಂತ ಕರಿಲಾರ್ದೆ ಹೆಣ್ಮಕ್ಳು ತವರಿಗೆ ಎಂದೂ ಹೋಗ್ಬಾರದು ಅಂತ ಮೊದಲು ಹಿಡ್ಕೊಂಡು ಸಂಸ್ಕೃತಿಯ ಪದ್ಧತಿ ಅದ ನೋಡಿದ್ರಿ.